3ನೇ ದಿನದ ಮುಷ್ಕರವನ್ನ ಮುಂದುವರಿಸ್ತಾ ಇದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ 2 ದಿನದಿಂದ ನಾವು ಏನು ಹೋರಾಟ ಮಾಡಿದೀವಿ, ನಮ್ಮ ಮನವಿ ಏನ್ ಸಲ್ಲಿದೆ ಸರ್ಕಾರಕ್ಕೆ, ಆದ್ರೆ ಇದುವರೆಗೂ ನಮ್ಮನ್ನ ಗಮನಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿರುವುದಿಲ್ಲ. ಬರೀ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾರೆ ಯಾರೇ ಬಂದು ನಮ್ಮ ಮನವಿ ಸ್ವೀಕರಿಸಿದ್ರು ಕೂಡ. ಹಂಗಾಗಿ ಏನೇ ಆದ್ರೂ ಇವತ್ತ ನಮ್ ಬೇಡಿಕೆ ಈಡೇರಿಸೇ ನಾವು ಹೋಗೋದು ಅಂತ ಹೇಳಿ ಎಲ್ಲರೂ ನಾವು ಒಂದು ತೀರ್ಮಾನ ತಗೊಂಡಿದೀವಿ. ಇನ್ನು ಮುಂದೆ ಉಗ್ರವಾದ ಹೋರಾಟನೇ ನಡೆಯುತ್ತೆ. ನಿನ್ನೆ CM ಸಾಹೇಬ್ರು ಕರೆದಿದ್ರು, ಬಟ್ ಅಲ್ಲಿ ಏನೋ ನಮಗೆ ನಾವು ಏನು ತುಂಬಾ ಖುಷಿಯಿಂದ ಹೋದ್ವಿ. ಏನೋ 2ನೇ ದಿನಕ್ಕೆ ಮುಗಿಸ್ಬಿಡ್ಬೋದು. ಸರ್ಕಾರಕ್ಕೆ ನಮ್ಮ ನೋವು, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಪಡ್ತಾ ಇರೋ ನೋವು ಎಲ್ಲ ಗೊತ್ತಾಗಿರ್ಬೋದು. ಅದಕ್ಕೆ ಇಷ್ಟು ಬೇಗ ನಮ್ಮನ್ನು ಕರೆಸಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೋದ್ವಿ. ಆದ್ರೆ ಅಲ್ಲಿ ನಮ್ಗೇನು ಅಂತ ಇದು ಹಾಕ್ಲೇ ಇಲ್ಲ. ಯಾಕೆಂದ್ರೆ 2 ನಿಮಿಷ ಕೂಡ ನಮ್ ಜೊತೆ ಮಾತಾಡಕ್ ಅವ್ರಿಗೆ ಟೈಮ್ ಇರ್ಲಿಲ್ಲ. ಅಲ್ಲಿ ಹೆಣ್ಮಕ್ಳು ಅಷ್ಟು ಸಾವಿರಾರು ಜನ ಕೂತಿದ್ದೀರಾ, ಅಲ್ಲಿ ನಿಮ್ಗೆ ಕಷ್ಟ ಏನಾಗ್ತಾ ಇದೆ, ಊಟ ಇದೆಯಾ, ನೀರ್ ಇದೆಯಾ, ಬಿಸಿಲಿದೆ, ಹೇಗ್ ಕೂತಿದ್ದೀರಾ, ಅಲ್ಲಿ ಹೆಣ್ಮಕ್ಳು ನಿಮ್ ಕಷ್ಟ ಏನು ಅಂತ ಅವ್ರಿಗೆ ಕೇಳೋವಷ್ಟು ಸೌಜನ್ಯ ಇರ್ಲಿಲ್ಲ. 1 ನಿಮಿಷದಲ್ಲಿ ನಿಮ್ಮ ಮುಷ್ಕರವನ್ನು ಹಿಂಪಟ್ಟು ಮನೆ ಕಡೆ ಹೋಗಿ ಅಂತ ಹೇಳಿ ಒಂದು ಮಾತು ಹೇಳಿ ನಮಗೆ ಕಳಿಸಿದ್ದಾರೆ. ಅದು ನಮಗೆ ತುಂಬಾ ನೋವಾಗಿದೆ. ಯಾಕೆಂದ್ರೆ ಇಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ನಾವು ಕೂರ್ಸ್ಕೊಂಡು ಕೂತಿದೀವಿ, ಆ ಸರ್ಕಾರ ಕಣ್ಣಿಲ್ವಾ? ಅದಕ್ಕೆ ನಾವು ಇವತ್ತಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ, ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತೀವಿ. ನಂಗೆ ತುಂಬಾ ನೋವಾಗಿದೆ. ಯಾಕೆಂದ್ರೆ ಇಲ್ಲಿ ಮಗು ಕರ್ಕೊಂಡು ಬಂದಿರೋರು ಇದಾರೆ, ಏಜ್ ಆಗಿರೋರು ಇದಾರೆ, ಎಷ್ಟೋ ಜನ ಹುಷಾರಿಲ್ಲದೆ ಇದ್ರೆ ಕೂತಿದ್ದಾರೆ. ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಸರಿಯಾಗಿಲ್ಲ, ಶೌಚಾಲಯ ಇರ್ಲಿಲ್ಲ, ಇವತ್ತೊಂದ್ ಸ್ವಲ್ಪ ಶೌಚಾಲಯದ ವ್ಯವಸ್ಥೆ ಆಗಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಲ್ಲ, ನಿನ್ನೆ ದಾನಿಗಳು ಕೊಟ್ಟೋಗಿದ್ದಾರೆ. ಏಕೆಂದ್ರೆ ನಾವು ತಗೋತಾ ಇರೋದು 11,000 ಸಂಬಳ. 11,000 ಸಂಬಳ ತಗೊಂಡು ಇಲ್ಲಿ ಕಾರ್ಯಕರ್ತೆಯವರು ದೂರದಿಂದ ಬಂದಿದ್ದಾರೆ. ಅವರು ಇಲ್ಲಿ ಪರ್ಚೇಸ್ ಮಾಡಿ ಊಟ ಮಾಡಕ್ಕಾಗತ್ತಾ? ಇದಕ್ಕೆ ಸರ್ಕಾರ ಕಣ್ಣಿಲ್ವಾ? ಒಂದು ವ್ಯವಸ್ಥೆ ಕೂಡ ಮಾಡ್ಬೇಕು. ಅಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ನಮ್ಮ ಓಟ್ ಕೇಳಬೇಕಾದ್ರೆ ಬರ್ತಾರೆ ಕೈ ಮುಕ್ಕೊಂಡು. ಅವಾಗ ನಾವು BLO ಕೆಲಸ ಮಾಡಬೇಕು. ಭಾನುವಾರ ಆದ್ರೂ ರಿಪೋರ್ಟ್ ಕೊಡ್ಬೇಕು BLO ಕೆಲಸ. ನಮ್ಮ ಓನ್ ಫೋನ್ ಅಲ್ಲಿ ಮಾಡ್ತೀವಿ BLO ಕೆಲಸನ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಕೆಲ್ಸದಿಂದ ತೆಗಿತೀವಿ ಅಂತ ಎದುರಿಸ್ತಾರೆ. ಇಷ್ಟೆಲ್ಲಾ ಕೆಲಸ ಮಾಡ್ಬೇಕಾದ್ರೆ ನಾವ್ ಹೆಣ್ಮಕ್ಳು ಅವ್ರು ಕಣ್ಕನ್ಸಲ್ವಾ? ಇನ್ ಮುಂದೆ ಏನಾದ್ರು ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಕನಿಷ್ಠ ವೇತನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವುದೇ ರಿಪೋರ್ಟ್ ಕೂಡ ನಾವು ಇಲಾಖೆ ಕೊಡಲ್ಲ. ಒಂದು ಪೋಷನ್ ಟ್ರ್ಯಾಕರ್ ಆಗಿರ್ಬೋದು, ಒಂದು MPR ಆಗಿರ್ಬೋದು, ಯಾವ ರಿಪೋರ್ಟ್ ಕೂಡ ಕೊಡಲ್ಲ ನಾವು. ಎಷ್ಟು ದಿವಸ ಆದ್ರೂ ಕೊಟ್ಟು ಇಲ್ಲಿ ನಮ್ ಕನಿಷ್ಠ ವೇತನ ಮಾಡ್ಕೊಂಡೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳಿ